ಏನಂತಂದರೆ ಭಾರತ ಪಾಕಿಸ್ತಾನ ಯುದ್ಧದ ನೆಕ್ಸ್ಟ್ ಲೆವೆಲ್ ಹೋಗುತ್ತಾ ಅಥವಾ ಇಲ್ಲಿಗೆ ಮೊಟಕಾಗತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಇಡೀ ವಿಶ್ವವನ್ನೇ ಕಾಡ್ತಾ ಇದೆ. ಒಂದು ಕಡೆ ಭಾರತ ಶಾಂತಿ ಜಪವನ್ನು ಜಪಿಸ್ತಾ ಇದ್ರೆ ಪಾಕಿಸ್ತಾನ ಅದನ್ನೇ ರಿವೆಂಜ್ ಆಗಿ ತೆಗೆದುಕೊಂಡು ಶಾಂತಿ ಮಂತ್ರವನ್ನು ಜಪಿಸ್ತಾ ಇದ್ರೆ ಭಾರತ, ಅತ್ತ ಪಾಕಿಸ್ತಾನ ಕುತಂತ್ರಿ ಬುದ್ಧಿಯನ್ನು ತೋರಿಸಿದೆ. 22 ಏಪ್ರಿಲ್ 2025 ಏನು ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಯಾಕ್ ಮಾಡ್ತಾರೋ ಅದಕ್ಕೆ ರಿವೆಂಜ್ ತೆಗೆದುಕೊಳ್ಳೋದಕ್ಕೆ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿತ್ತು. ಕಳೆದ 4 ದಿನಗಳಿಂದ ಇದೇ ಪಾಕಿಸ್ತಾನದ ನಿದ್ದೆಗೆಡಿಸಿದೆ. ಉಗ್ರರನ್ನು ಪೋಷಣೆ ಮಾಡ್ತಾ ಇದೆಯಲ್ಲ ಅದರ ಬಗ್ಗೆ ಅದನ್ನು ಮಟ್ಟ ಹಾಕುವ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಆದರೆ ಈಗ ಪಾಕ್ ಬಾಲ ಬಿಚ್ಚುತ್ತಾ ಇದ್ದಂತೆ ಇನ್ನು ಮುಂದೆ ನಾವು ಸುಮ್ಮನೆ ಕೂರೋದಿಲ್ಲ. ಇನ್ನು ಮುಂದೆ ಭಾರತ ಏನು ಹೇಳುತ್ತಂತಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅಂತಂದರೆ, ಪಾಕಿಸ್ತಾನ ಗುಂಡು ಹಾರಿಸಿದರೆ ನಾವು ಬಾಂಬ್ ಹಾರಿಸಿ ಉತ್ತರವನ್ನು ಕೊಡ್ತೀವಿ ಎನ್ನುವಂತಹ ಹೇಳಿಕೆ ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರು. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ. ಪಾಕ್ ಗುಂಡು ಹಾರಿಸಿದರೆ ಬಾಂಬ್ ಮೂಲಕ ಉತ್ತರವನ್ನು ಕೊಡ್ತೇವೆ, ಅಣುಬಾಂಬ್ ಹಾಕುವ ಬ್ಲ್ಯಾಕ್ ಮೇಲ್ ಮಾಡಿ ಉಗ್ರವಾದಕ್ಕೆ ಇಳಿತಾಗಿದೆ ಪಾಕಿಸ್ತಾನ. ಅದರ ಬಗ್ಗೆ ಹುಷಾರ್ ಅಂತ ಮೋದಿಯವರು ಹೇಳಿದ್ದಾರೆ. ಮೊದಲ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಇದು ಕನ್ನಡಪ್ರಭದಲ್ಲಿದೆ. ಕದನ ವಿರಾಮದ ಬಳಿಕವೂ ಗಡಿಯಲ್ಲಿ ಪಾಕಿಸ್ತಾನ ಮುಂದುವರೆಸಿದ್ದ ಶೆಲ್ ದಾಳಿ ಮತ್ತು ಡ್ರೋನ್ ದಾಳಿಗಳ ಬಗ್ಗೆ ತೀವ್ರ ಕೆಂಡಾಮಂಡಲವಾಗಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ, ಭಯೋತ್ಪಾದನೆ ವಿರುದ್ಧದ ನಮ್ಮ ಹೋರಾಟ ಇನ್ನಷ್ಟು ತೀವ್ರಗೊಳ್ಳಲಿದೆ. ಪಾಕಿಸ್ತಾನ ಗುಂಡಿನ ಮೊರೆತವನ್ನ ಮಾಡಿದರೆ, ಅಂದರೆ ಪಾಕಿಸ್ತಾನ ಗುಂಡಿನ ದಾಳಿಗೆ ಭಾರತ ಬಾಂಬ್ ಮೂಲಕ ಉತ್ತರವನ್ನು ಕೊಡಲಿದೆ. ಹೀಗಾಗಿ ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡ್ತೇವೆ ಅಂತ ಬೆದರಿಸಿ ಭಯೋತ್ಪಾದನೆ ಮಾಡ್ತಾ ಇರುವ ಪಾಕಿಸ್ತಾನದ ಬಗ್ಗೆ ನಾವು ಸುಮ್ಮನೆ ಕೂರೋದಿಲ್ಲ. ಇನ್ನು ಮುಂದೆ ಭಾರತ ಇನ್ನು ಮುಂದೆ ಪಾಕ್ ಆಟಾಟೋಪಕ್ಕೆ ವಜ್ರಮುಷ್ಟಿಯಿಂದ ತಿರುಗೇಟು ನೀಡಲಿದೆ ಅಂತ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಇದರ ಹಿಂದೆ ಒಂದು ಸ್ಟ್ರಾಟಜಿ ಇದೆ. ಇಷ್ಟು ದಿನಗಳವರೆಗೆ ನಾವು ನ್ಯೂಕ್ಲಿಯರ್ ವೆಪನ್ ಇದೆ, ನಮ್ಮ ಹತ್ರ ಪರಮಾಣು ಶಸ್ತ್ರಾಸ್ತ್ರ ಇದೆ, ನಾವು ಅದನ್ನು ಬಾಂಬ್ ಸ್ಫೋಟ ಮಾಡ್ತೀವಿ ಅಂತ ಏನು ಭಾರತಕ್ಕೆ ಏನು ಇದು ಭಯ ಹುಟ್ಟಿಸ್ತಾ ಇತ್ತಲ್ಲ ಪಾಕಿಸ್ತಾನ, ಅದಕ್ಕೆ ನಾವಿನ್ನು ಮುಂದೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಪಾಕಿಸ್ತಾನಕ್ಕೆ ಭಾರತ ಉತ್ತರವನ್ನು ಕೊಟ್ಟಿದೆ. ಈ ಮೂಲಕ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಯಾವುದೇ ಉಗ್ರ ಚಟುವಟಿಕೆ ನಡೆಸಿದರೆ ಅದನ್ನು ಯುದ್ಧ ಅಂತ ಪರಿಗಣಿಸಿ ಸೂಕ್ತ ಪ್ರತ್ಯುತ್ತರ ನೀಡಲಾಗುವುದು ಅಂತ ಶತ್ರು ದೇಶಕ್ಕೆ ನೇರಾನೇರವಾಗಿ ಪ್ರಧಾನಿ ಮೋದಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಶನಿವಾರ ಸಂಜೆಯಿಂದಲೇ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಭಾನುವಾರ ಸೇನೆ ಮತ್ತು ಸರ್ಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ ಪ್ರಧಾನಿ ಮೋದಿಯವರು, ಪಾಕಿಗಳಿಗೆ ಗುಂಡು ಹಾರಿಸಿದರೆ, ಪಾಕಿಸ್ತಾನಗಳು ಗುಂಡು ಹಾರಿಸಿದರೆ ನೀವು ಬಾಂಬ್ನಿಂದಲೇ ಉತ್ತರ ಕೊಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಶಸ್ತ್ರಾಸ್ತ್ರ ಪಡೆಗಳಿಗೆ ಸ್ಪಷ್ಟ ನಿರ್ದೇಶನವನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ISI ಜೊತೆ ನಿಕಟ ಸಂಬಂಧ ಹೊಂದಿದ್ದ ಮುರೀದ್ ಕೆ ಮತ್ತು ಬಹಲ್ಪುರದ ಉಗ್ರ ಶಿಬಿರಗಳ ಮೇಲೆ ದಾಳಿ ಮಾಡಿ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ. ಭಾರತದ ರಾಜಧಾನಿ ನವದೆಹಲಿ ದೃಷ್ಟಿ ಕಳೆದುಕೊಂಡಿಲ್ಲ. ನಾವು ನಿಮ್ಮ ಕೇಂದ್ರ ಕಚೇರಿಯ ಮೇಲೆಯೇ ದಾಳಿ ಮಾಡಿದ್ದೇವೆ ಕೂಡ. ಬಲಿಪಶುಗಳು ಮತ್ತು ಅಪರಾಧಿಗಳ ಸಮೀಕರಣದಲ್ಲಿ ಸಾಧ್ಯವಿಲ್ಲ ಅಂತ ಭಾರತದ ಜಗತ್ತಿಗೆ ಗೊತ್ತಾಗಿದೆ. ಅಂದರೆ ಈಗೇನು ನಾವು ದೆಹಲಿಯನ್ನು ಉಡೀಸ್ ಮಾಡ್ತೀವಿ ಅಂತ ಪಾಕ್ನಲ್ಲಿ ಕೂತ್ಕೊಂಡು ಇದೇ ಆಸಿಫ್ ಮುನೀರ್ ಹೇಳ್ತಾ ಇದ್ನಲ್ಲ, ಬರೀ ಹೇಳಿಕೆಗೆ ಮಾತ್ರ ಅಲ್ಲ, ನಾವೀಗಾಗಲೇ ನಿಮ್ಮ ಕೆಲವೊಂದಿಷ್ಟು ಸೇನಾ ಕಚೇರಿಗಳ ಮೇಲೆ ನಾವು ದಾಳಿಯನ್ನು ಮಾಡಿದ್ದೀವಿ. ರಾವಲ್ಪಿಂಡಿ ಆಗಿರಬಹುದು, ಇಸ್ಲಾಮಾಬಾದ್ ಆಗಿರಬಹುದು, ಜೊತೆಗೆ ಕರಾಚಿ ಆಗಿರಬಹುದು, ಈ ಎಲ್ಲ ಪ್ರದೇಶಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ. ನಿಮ್ಮ ವಾಯು ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ. ನಿಮ್ಮ ಹೆಡ್ ಆಫೀಸ್ ಇದಾವಲ್ಲ, ಉಗ್ರರ ಹೆಡ್ ಆಫೀಸ್ ಇದಾವಲ್ಲ, ಅವೆಲ್ಲದರ ಮೇಲೆ ನಾವು ಏನಂತಂದರೆ ದಾಳಿ ಮಾಡಿದ್ದೀವಿ ಅಂತ ಸ್ಪಷ್ಟವಾಗಿ ಪ್ರಧಾನಿ ಮೋದಿಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಗೊಡ್ಡು ಬೆದರಿಕೆಗಳನ್ನು ಹಾಕ್ತಾ ಹೋದರೆ, ಇವೇನು ವೆಪನ್ಸ್ ಇದಾವಂತ ಹೇಳ್ತಿರಲ್ಲ, ನ್ಯೂಕ್ಲಿಯರು, ಈ ಪರಮಾಣು ಇವೆಲ್ಲ ಇದಾವಂತ ಹೇಳ್ತಿರಲ್ಲ, ಈ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ. ಒಂದೇನಾದರೂ ಪಾಕಿಸ್ತಾನದಿಂದ ಒಂದೇನಾದರೂ ಗುಂಡು ಬಂತು ಅಂತಂದರೆ ದೊಡ್ಡ ಬಾಂಬ್ ಸ್ಫೋಟ ಮಾಡ್ತೀವಿ ಅಂತ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಜೊತೆಗೆ ಶಸ್ತ್ರಾಸ್ತ್ರ ಪಡೆಗಳಿಗೆ, ಸೈನಿಕರಿಗೆ ಉತ್ತರವನ್ನು ಮತ್ತು ಸ್ಪಷ್ಟ ನಿರ್ದೇಶನವನ್ನು ಪ್ರಧಾನಿ ಮೋದಿಯವರು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಮೊನ್ನೆ ರಾತ್ರಿ ದಾಳಿ ಮಾಡಿದ್ದಕ್ಕೆ ಭಾರತ ಛೀಮಾರಿ ಹಾಕಿದೆ. ಅದಕ್ಕೆ ಹೆದರ್ಕೊಂಡು ಗಡಿ ತಂಟೆ ನಿಲ್ಲಿಸಿದೆ ಪಾಕಿಸ್ತಾನ. ಹೌದು, ಗಡಿಯಲ್ಲಿ ಶೆಲ್ ಡ್ರೋನ್ ಕ್ಷಿಪಣಿ ದಾಳಿ ಮಾಡಿದಂತಹ ಪಾಕಿಸ್ತಾನ ಈಗ ಸ್ತಬ್ಧವಾಗಿದೆ. ನಿನ್ನೆ ಬೆಳಗ್ಗೆಯಿಂದ ಸೈಲೆಂಟ್ ಆಗಿದೆ ಈಗ ಕಾಶ್ಮೀರ ಮತ್ತು ಕೆಲವೊಂದಿಷ್ಟು ಗಡಿ ಪ್ರದೇಶಗಳು. ಇನ್ನು ಖ್ಯಾತಿ ತೆಗೆದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದೆ. ಈಗಾಗಲೇ
ಭಾರತದ ವಿರುದ್ಧ ಮೊನ್ನೆ ಅಷ್ಟೇ ಅಮೆರಿಕಾದ ಅಧ್ಯಕ್ಷ ಏನೋ ಕದನ ವಿರಾಮದ ಬಗ್ಗೆ ಮಾತುಕತೆ ನಡೆಸಿದ್ರಂತೆ, ಅದರ ಬಗ್ಗೆ ಮಾತುಕತೆ ಆಯಿತಂತೆ, ಅದಕ್ಕೋಸ್ಕರ ಕದನ ವಿರಾಮ ಆಗಿದೆ ಅಂತಲೂ ಕೂಡ ಎಲ್ಲ ಇಡೀ ವಿಶ್ವವೇ ಅಂದುಕೊಂಡಿತ್ತು. ಆದರೆ ಪಾಕಿಸ್ತಾನ ಏನು ಮಾಡುತ್ತೆ, ಮತ್ತೊಂದು ಸರ್ತಿ ಡ್ರೋನ್ಗಳ ದಾಳಿಯನ್ನು ಮಾಡುತ್ತೆ ಭಾರತದ ಮೇಲೆ, ಗುಂಡಿನ ದಾಳಿಯನ್ನು ಮಾಡುತ್ತೆ ಭಾರತದ ಮೇಲೆ. ಕದನ ವಿರಾಮ ಒಪ್ಪಿಗೆ ಆಗಿ ಬರೀ 3 ಗಂಟೆಗಳು ಕೂಡ ಕಳೆದಿಲ್ಲ. ಅಷ್ಟೊತ್ತಿಗಾಗಲೇ ಪಾಕಿಸ್ತಾನ ಏನು ಮಾಡಿದೆ ಅಂತಂದರೆ ರಾಜಸ್ಥಾನ, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಗುಂಡಿನ ಮೊರೆತವನ್ನು ಮತ್ತು ಡ್ರೋನ್ ದಾಳಿಯನ್ನು ಮಾಡಿತು. ಇದಕ್ಕೆ ಸ್ಪಷ್ಟ ಉತ್ತರವನ್ನು ಕೊಡೋದಕ್ಕೆ ಭಾರತ ಮತ್ತೆ ಯುದ್ಧವನ್ನು ಮಾಡಬೇಕಾಯಿತು. ಸೊ ಹೀಗಾಗಿ ಇನ್ನು ಮುಂದೆ ಗಡಿಯಲ್ಲಿ ಕ್ಯಾತೆ ತೆಗೆದ್ರೆ, ಗಡಿಯಲ್ಲಿ ಏನಾದರೂ ಬಾಂಬ್ ಸ್ಫೋಟ ಮಾಡಿದ್ರೆ ಇನ್ನು ಪಾಕಿಸ್ತಾನವನ್ನು ಅಂದರೆ ಭಾರತ ನಮ್ಮನ್ನು ಬಿಡಲ್ಲ ಅಂತ ಅನ್ನೋದು ಗೊತ್ತಾದ ತಕ್ಷಣ ಈಗ ಪಾಕಿಸ್ತಾನ ಸೈಲೆಂಟ್ ಆಗಿದೆ. ಶನಿವಾರ ಸಂಜೆ ಕದನ ವಿರಾಮ ಘೋಷಣೆ ಬಳಿಕವೂ ರಾತ್ರಿ 7:30ರಿಂದ 11 ಗಂಟೆಯವರೆಗೆ ಭಾರತದ ಗಡಿಯೊಳಗೆ ಮಾಡಿದಂತಹ ಭಾರೀ ಪ್ರಮಾದ ಡ್ರೋನ್ ಶೆಲ್ ಗುಂಡಿನ ದಾಳಿ ನಡೆಸಿದಂತಹ ಪಾಕಿಸ್ತಾನ ನಡುರಾತ್ರಿ ಬಳಿಕ ತೆಪ್ಪಗಾಗಿದೆ. ನಡುರಾತ್ರಿ ಬಳಿಕ ಕಾಶ್ಮೀರ ಸೇರಿದಂತೆ ಗಡಿಗೆ 4 ರಾಜ್ಯಗಳಲ್ಲಿ ಎಲ್ಲೂ ಕೂಡ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿರುವಂತಹ ಬೆಳವಣಿಗೆಗಳು ನಡೆದಿಲ್ಲ. ಹೀಗಾಗಿ ಭಾನುವಾರ ಬೆಳಗ್ಗೆಯೇ ಪಾಕಿಸ್ತಾನದ ಸೇನಾ ಕಾರ್ಯಾಚರಣೆ ಪ್ರಧಾನ ನಿರ್ದೇಶಕ ಕರೆ ಮಾಡಿದ್ದ ಭಾರತೀಯ ಸೇನಾ ಪಡೆಯ ಡಿಜಿಎಂಒಗೆ ಶನಿವಾರ ಈ ರೀತಿ ಮತ್ತೆ ಗಡಿಕ್ಯಾತೆ ತೆಗೆದರೆ ಸೂಕ್ತ ತಿರುಗೇಟು ನೀಡಲಾಗುವುದು ಅಂತ ಕಠಿಣ ಎಚ್ಚರಿಕೆಯನ್ನು ನೀಡಿದರು. ಇದಕ್ಕೆ ಬೆದರಿದಂತಹ ಪಾಕಿಸ್ತಾನ ಬಳಿಕ ತಣ್ಣಗಾಗಿದೆ ಅಂತ ಹೇಳಲಾಗಿದೆ. ಕದನ ವಿರಾಮ ಜಾರಿಗೆ ಬದ್ಧ ಅಂತ ಭಾನುವಾರ ಬೆಳಗ್ಗೆ ಪಾಕಿಸ್ತಾನ ಸೇನೆ ಕೂಡ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದೆ. ಶನಿವಾರ ಸಂಜೆಯೂ ಕೂಡ ಅಷ್ಟೇ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿತ್ತು. ಆಗ ಕದನ ವಿರಾಮ ಘೋಷಣೆ ಮಾಡಿದ ನಂತರ 3 ಗಂಟೆಗಳವರೆಗೆ ಮತ್ತೆ ಆ ರೂಲ್ಸನ್ನು ಬ್ರೇಕ್ ಮಾಡಿದಂತಹ ಪಾಕಿಸ್ತಾನಕ್ಕೆ ಭಾರತ ಮತ್ತೆ ಪ್ರತ್ಯುತ್ತರವನ್ನು ಕೊಟ್ಟಿತ್ತು. ಈಗ ಭಾನುವಾರ ಏನು ಮಾಡಿದಾರೆ ಅಂತಂದರೆ ಕೆಲವೊಂದಿಷ್ಟು ಭಾರತೀಯ ಸೈನಿಕರು, ಭಾರತೀಯ ಸೇನಾಧಿಕಾರಿಗಳು, ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಹೇಳಿದ್ದಾರೆ, ಇನ್ನೇನಾದರೂ ಮುಂದೆ ಬಾಲ ಬಿಚ್ಚಿದ್ರೆ ಸುಮ್ಮನೆ ಇರಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟ ಬಳಿಕ ಈಗ ಪಾಕಿಸ್ತಾನ ಸುಮ್ಮನಾಗಿದೆ. ಈಗಾಗಲೇ ಏನಂತಂದರೆ ಶಾಂತಿ ಪರಿಸ್ಥಿತಿ ಈಗಾಗಲೇ ಆದ ನಂತರ ತಡರಾತ್ರಿ ಬಳಿಕ ಗಡಿಯಲ್ಲಿ ಶಾಂತಿ ಸ್ಥಾಪನೆ ನೆಲೆಸಿದ್ದ ಹಿನ್ನೆಲೆಯಲ್ಲಿ ಸಂಘರ್ಷ ತೀವ್ರಗೊಂಡ ಬಳಿಕ ಇದೇ ಮೊದಲ ಬಾರಿಗೆ ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ ಮತ್ತು ರಾಜಸ್ಥಾನ ಹಾಗೂ ಗುಜರಾತ್ ಗಡಿಯ ಜನರು ನೆಮ್ಮದಿಯಿಂದ ನಿದ್ದೆ ಮಾಡಿದ್ದಾರೆ. ನಿನ್ನೆ ಅಂದರೆ ಕಳೆದ 4 ದಿನಗಳಿಂದ ಗುಂಡಿನ ಮೊರೆತ ಜನ ಭಯಭೀತರಾಗಿದ್ದರು. ಆದರೆ ಈಗ ನಿನ್ನೆಯಿಂದ ಸ್ವಲ್ಪ ನಿರಾಳವಾಗಿ ನಿದ್ರೆ ಮಾಡಿದ್ದಾರೆ. ಸೊ ಈಗ ಇದರ ಈ ಒಂದು ಶಾಂತಿ ಪರಿಸ್ಥಿತಿಯ ಹಿಂದೆ ಏನಾಗಿದೆ ಅಂತಂದರೆ ಇದರ ಹಿಂದೆಯೂ ಕೂಡ ಪಾಕಿಸ್ತಾನ ಬೆದರಿದೆ ಅನ್ನುವಂತಹ ಸಂದೇಶ ಈಗ ಪಾಕಿಸ್ತಾನದಿಂದ ವಿಶ್ವಕ್ಕೆ ಗೊತ್ತಾಗಿದೆ. ಇದರ ಬಗ್ಗೆ ಏನು ಹೇಳಿದಾರೆ ಅಂತ ನೋಡ್ಕೊಂಡು ಬನ್ನಿ. Like this and brief you. We could have done without this, but we had no choice. As the DGMO has detailed, the event was precipitated by the dastardly act at Pahalgam. The sequence of events have already been detailed. We carefully selected the targets, and out of the 9 selected targets, the target systems that were given to the Indian Air Force were the notorious training camps at Bhavalpur and Muridke, these being further from the international boundary. In the morning, even as we were getting into a huddle to wargame the events of the previous night, a routine exercise, I received a message on hotline from my counterpart in Pakistan seeking my willingness to communicate. Since our initial aim was to strike at terror camps, and all our actions in the subsequent days were in response to the intrusions and violations by the Pakistan Air Force and its army, it was decided that I would indeed speak with my counterpart. You are already aware, I've seen it being covered on national television, that my communication with the Pak DGMO
was conducted at 15:35 hours yesterday and resulted in cessation of cross-border firing and air intrusions by either side with effect from 1700 hours 10th of May, after he proposed that we cease hostilities. We also decided to further speak on the 12th of May. पहले सवाल का जवाब दूंगा. I will make few sentences and leave it for your imagination. First of all, as I mentioned, we have quantitative and qualitative edge to deliver a massive blow to our adversary, and we completely dominate in the maritime front. Indian Navy's action is part of the escalation ladder mechanism which we have worked out amongst three services. This time, if Pakistan dare take any action, and Pakistan knows it, what we are going to do.